ಸಿಂಗ್ ಧೋನಿ ಭಾರತ ಕಂಡ ಶ್ರೇಷ್ಠ ನಾಯಕರಲ್ಲಿ ಒಬ್ರು. ವಿಶ್ವದಲ್ಲಿ ಐಸಿಸಿಯ ಎಲ್ಲಾ ಮಾದರಿ ಕಪ್ ಗೆದ್ದ ಏಕೈಕ ನಾಯಕ. ಸದ್ಯ ಧೋನಿ ಈಗ IPL ನಲ್ಲಿ ಬ್ಯುಸಿಯಾಗಿದ್ದಾರೆ. ಚೆನ್ನೈ ತಂಡದ ನಾಯಕನಾಗಿ ತಂಡವನ್ನ ಮುನ್ನಡೆಸುತ್ತಿದ್ದಾರೆ. ಆದ್ರೆ ಈ ಬಾರಿ ಕೂಲ್ ಕ್ಯಾಪ್ಟನ್ ಬ್ಯಾಟ್ ಹಾಕೋ ಸೈಲೆಂಟ್ ಆಗಿದೆ. ಧೋನಿ ಬ್ಯಾಟಿಂಗ್ ಕದರ್ ನೋಡದೆ ಫ್ಯಾನ್ಸ್ ಬೇಜಾರು ಆಗಿದ್ದಾರೆ. ಇತ್ತೀಚೆಗಷ್ಟೇ ತಲಾ ನಿವೃತ್ತಿ ತೆಗೆದುಕೊಳ್ತಾರಾ ಅನ್ನೋ ಪ್ರಶ್ನೆ ಫ್ಯಾನ್ಸ್ಗೆ ಕಾಡಿತ್ತು. ಆದ್ರೆ ಕೂಲ್ ಕ್ಯಾಪ್ಟನ್ IPL ನಿವೃತ್ತಿ ಬಗ್ಗೆ ಸ್ಪಷ್ಟನೆ ನೀಡಿದ್ರು. ತಲಾ ಸದ್ಯಕ್ಕಂತೂ IPL ಗೆ ನಿವೃತ್ತಿ ಕೊಡಲ್ಲ ಅನ್ನೋದು ಕನ್ಫರ್ಮ್ ಆಯ್ತು. ಆದ್ರೆ ತಲಾ ನಿವೃತ್ತಿ ಬಳಿಕ ಏನ್ ಮಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಫ್ಯಾನ್ಸ್ಗಂತೂ ಇದ್ದೇ ಇದೆ. ಅಷ್ಟಕ್ಕೂ ಮಾಹಿ ನಿವೃತ್ತಿ ಬಳಿಕ ಏನೆಲ್ಲ ಕೆಲಸ ಮಾಡ್ತಾರೆ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. MS ಧೋನಿ ಅದ್ಭುತ ವಿಕೆಟ್ ಕೀಪರ್, ಅದ್ಭುತ ಬ್ಯಾಟರ್, ಅದ್ಭುತ ಫಿನಿಷರ್, ಅದ್ಭುತ ಕ್ಯಾಪ್ಟನ್, ಹೀಗೆ ಅದ್ಭುತಗಳೇ ಮಾಹಿ ಹೆಸರಿನೊಂದಿಗೆ ಅಂಟ್ಕೊಂಡಿದೆ. ಅಂತಾರಾಷ್ಟ್ರೀಯ ಪಂದ್ಯಗಳಿಗೆ ನಿವೃತ್ತಿ ಘೋಷಿಸಿರುವ ಧೋನಿ ಈಗ IPL ನಲ್ಲಿ ಆಡ್ತಿದ್ದಾರೆ. IPL ನಿವೃತ್ತಿಯ ನಂತರ ತಲಾ ಏನ್ ಮಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಅಭಿಮಾನಿಗಳಲ್ಲಿ ಮನೆ ಮಾಡಿದೆ. ಕೂಲ್ ಕ್ಯಾಪ್ಟನ್ ಕ್ರಿಕೆಟ್ ಜೊತೆಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಗುರುತಿಸಿಕೊಂಡಿದ್ದಾರೆ. ಕ್ರಿಕೆಟ್, ಜಾಹೀರಾತು, ಉದ್ಯಮ ಕ್ಷೇತ್ರದಲ್ಲಿ ಸಕ್ಸಸ್ ಕಂಡಿರುವ ಮಾಹಿ ಕೃಷಿ ಕ್ಷೇತ್ರದಲ್ಲೂ ಗುರುತಿಸಿಕೊಂಡಿದ್ದಾರೆ. ಕೂಲ್ ಕ್ಯಾಪ್ಟನ್ ಸಾವಯವ ಕೃಷಿಯನ್ನು ಉತ್ತೇಜಿಸುತ್ತಾರೆ. ಹೀಗಾಗಿ ಅವರು ರಾಂಚಿಯ ಸೆಂಬೋ ಗ್ರಾಮದಲ್ಲಿ 43 ಎಕರೆ ಪ್ರದೇಶದಲ್ಲಿ ಈಜಾ ಫಾರ್ಮ್ ಅನ್ನು ನಡೆಸುತ್ತಿದ್ದಾರೆ. ಈ ಫಾರ್ಮ್ ನಲ್ಲಿ ಸಾವಯವ ಕೃಷಿಯನ್ನ ಆರಂಭಿಸಿದ್ದಾರೆ. ಸ್ಟ್ರಾಬೆರಿ, ಕ್ಯಾಪ್ಸಿಕಮ್, ಡ್ರ್ಯಾಗನ್ ಫ್ರೂಟ್, ಕಲ್ಲಂಗಡಿ, ಸೋರೆಕಾಯಿ, ಬೆಂಡೆಕಾಯಿ, ಬ್ರೊಕೋಲಿ, ಟೊಮೆಟೊ ಸೇರಿದಂತೆ 10 ಹಲವು ಬಗೆಯ ತರಕಾರಿ ಹಣ್ಣುಗಳನ್ನ ಮಾಹಿ ಅವರ ಜಮೀನಿನಲ್ಲಿ ಬೆಳೀತಿದ್ದಾರೆ. ಇನ್ನು ಮಾಹಿ ಕೋಳಿಗಳನ್ನು ಕೂಡ ಸಾಕ್ತಿದ್ದಾರೆ. ಧೋನಿ ಫಾರ್ಮ್ ನಲ್ಲಿ ಕಡಕ್ನಾಥ್ ಜಾತಿಯ ಕೋಳಿಗಳನ್ನ ದೊಡ್ಡ ಪ್ರಮಾಣದಲ್ಲಿ ಸಾಕಲಾಗ್ತಿದೆ. ಇದ್ರ ಜೊತೆ ಕೋಳಿ ಮೊಟ್ಟೆ ಹಾಗೂ ಕೋಳಿ ಮಾಂಸವನ್ನ ದೊಡ್ಡ ಪ್ರಮಾಣದಲ್ಲಿ ಸೇಲ್ ಮಾಡ್ತಿದ್ದಾರೆ. ಈಜಾ ಫಾರ್ಮ್ ವಾಟ್ಸ್ಆಪ್ ಗ್ರೂಪ್ ಮೂಲಕ ಆರ್ಡರ್ ಮಾಡಿದ್ರೆ ಮನೆಗೆ ಡೆಲಿವರಿ ಮಾಡ್ತಾರೆ. ಅಷ್ಟಲ್ಲದೆ ಈಜಾ ಫಾರ್ಮ್ ನ ಔಟ್ಲೆಟ್ ನಲ್ಲಿಯೂ ಮಾರಾಟ ಮಾಡಲಾಗ್ತಿದೆ. ಮಹೇಂದ್ರ ಸಿಂಗ್ ಧೋನಿ ಫಾರ್ಮ್ನಲ್ಲಿ ಭಾರತೀಯ ತಳಿಯ ದೇಸಿ ಗಿರ್ ಹಸು, ಸೆಹ್ವಾಲ್ ಮತ್ತು ಫ್ರೈಸಿನ್ ತಳಿಯ ಸುಮಾರು 300 ಹಸುಗಳನ್ನು ಸಾಕಲಾಗ್ತಿದೆ. ಇದರ ಹಾಲನ್ನು ಮಾರಾಟ ಮಾಡಲಾಗ್ತಿದೆ. ಪ್ರತಿನಿತ್ಯ ಈಜಾ ಫಾರ್ಮ್ನ ಅಂಗಡಿಯಲ್ಲಿ ಹಾಲನ್ನು ಮಾರಾಟ ಮಾಡಲಾಗ್ತಿದೆ. ತರಕಾರಿ, ಹಣ್ಣು, ಕೋಳಿ ಸಾಕಿರುವ ಧೋನಿ ಈಗ ತಮ್ಮ ಜಮೀನಿನಲ್ಲಿ ಮೀನುಗಳನ್ನು ಕೂಡ ಸಾಕ್ತಿದ್ದಾರೆ. ಮೀನು ಸಾಕಾಣಿಕೆಗಾಗಿ 2 ದೊಡ್ಡ ಕೊಳಗಳನ್ನು ನಿರ್ಮಿಸಲಾಗಿದೆ. ಅದರಲ್ಲಿ ರೇಹು, ಕಾಟ್ಲಾ ಮತ್ತು ಟೆಲ್ಫಿ ಎಂಬ ಜಾತಿಯ ಮೀನುಗಳನ್ನು ಸಾಕಲಾಗ್ತಿದೆ. ಈ ಮೀನುಗಳನ್ನು ಕೂಡ ಧೋನಿ ಮಾರಾಟ ಮಾಡ್ತಿದ್ದಾರೆ. ಇದರೊಂದಿಗೆ ಆಲ್ ಸೀಸನ್ ಫಾರ್ಮ್ ಫ್ರೆಶ್ ಏಜೆನ್ಸಿ ಮೂಲಕ ಧೋನಿ ಅವರ ಫಾರ್ಮ್ ನಲ್ಲಿ ಬೆಳೆದ ಹಣ್ಣು ಮತ್ತು ತರಕಾರಿಗಳನ್ನು ದುಬೈ ಮತ್ತು ಗಲ್ಫ್ ದೇಶಗಳಿಗೆ ಕಳುಹಿಸಲಾಗುತ್ತೆ. ಸದ್ಯ ಧೋನಿಯ ಈಜಾ ಫಾರ್ಮ್ ನಲ್ಲಿ ಸುಮಾರು 150ಕ್ಕೂ ಅಧಿಕ ಮಂದಿ ಕೆಲಸ ಮಾಡ್ತಿದ್ದಾರೆ. ಧೋನಿ ಅವರ ಹಿರಿಯ ಸಹೋದರ ನರೇಂದ್ರ ಸಿಂಗ್ ಧೋನಿ ಮತ್ತು ಅವರ ಆಪ್ತರು ಫಾರ್ಮ್ ಹೌಸ್ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದ್ದಾರೆ. ಇನ್ನು ನೇಮ್, ಫೇಮ್, ಹಣ, ಆಸ್ತಿ, ಅಭಿಮಾನ ಎಲ್ಲವನ್ನ ಸಂಪಾದಿಸಿರುವ ಧೋನಿ ಕೃಷಿಗೆ ಹೆಚ್ಚು ಮಹತ್ವ ಕೊಟ್ಟಿದ್ಯಾಕೆ ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡ್ತಿರ್ಬೋದು. ಕೃಷಿಯ ಕಡೆಗೆ ಹೆಚ್ಚು ಹೆಜ್ಜೆ ಹಾಕಲು ಏನ್ ಕಾರಣ ಅಂತ ಧೋನಿಯೇ ಹೇಳಿದ್ದಾರೆ. ನಾನು ಹುಟ್ಟಿದ್ದು ಪುಟ್ಟ ಊರಿನಲ್ಲಿ, ಬಾಲ್ಯದಿಂದಲೂ ರಾಂಚಿಯಲ್ಲಿ ಕೃಷಿಯನ್ನ ನೋಡುತ್ತಾ ಬೆಳೆದವನು. ಮರಗಿಡಗಳು ಅಂದ್ರೆ ಬಲು ಪ್ರೀತಿ. ಹಣ್ಣುಗಳು ಹೇಗೆ ಬೆಳೆಯುತ್ತೆ, ಹೂಗಳು ಹೇಗೆ ಅರಳ್ತವೆ ಎಂಬುದನ್ನು ತಿಳಿಯೋದು ನನಗೆ ತುಂಬಾ ಕುತೂಹಲ. ನಾನು ಕೂಡ ಕೃಷಿ ಮಾಡಬೇಕೆಂಬ ಆಸೆ ಅವತ್ತಿಂದಲೂ ಇತ್ತು. ಆದರೆ ಅದಕ್ಕೆ ಸಮಯ ಕೂಡಿ ಬಂದಿರಲಿಲ್ಲ. ಆದರೆ ಕೋವಿಡ್ ವಿರಾಮದ ಬಳಿಕ ನನಗೆ ಸಾಕಷ್ಟು ಸಮಯ ಸಿಕ್ಕಿತು. ಹಂತ ಹಂತವಾಗಿ ಬೆಳೆ ಬೆಳೀತಾ ಇದ್ದೇನೆ. ನನ್ನ ಕನಸು ಕೂಡ ಈಗ ಈಡೇರಿದೆ. ಈ ಕ್ಷೇತ್ರದಲ್ಲಿ ನನಗೆ ಸಂತೃಪ್ತಿ ಇದೆ ಅಂತ ಧೋನಿ ಹೇಳ್ಕೊಂಡಿದ್ದಾರೆ. ಈ ಬಗ್ಗೆ ನಿಮಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.